ಸೊ ನಮಸ್ತೆ ಡಿಯರ್ ಫ್ರೆಂಡ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್. ಇವತ್ತಿನ ಟಾಪಿಕ್ ಬಂದು ಸ್ಯಾನಿಟರಿ ಐಟಮ್ಸ್ ಕಮೋಡ್ಸ್ ಮತ್ತೆ ಇಂಡಿಯನ್ ಬೇಸನ್ಸ್ ಬಗ್ಗೆ ಇರುತ್ತೆ. ಸೊ ನಾವು ಬಂದು ಸ್ಟೈಲೋ ಕಂಪನಿಗೆ ಡಿಸ್ಟ್ರಿಬ್ಯೂಟರ್ ಇದೆ. ಈ ಕಂಪನಿ ಸ್ಟೈಲೋ ಕಂಪನಿದು ನಮ್ಮ ಹತ್ರ ಸಿರಾಮಿಕ್ಸ್ ಅಲ್ಲಿ ನಿಮಗೆ EWC ಕಮೋಡ್ಸ್, ಸಿಂಗಲ್ ಪೀಸ್ ಕಮೋಡ್ಸ್, ಇಂಡಿಯನ್ ಒರಿಸ್ಸಾ ಪ್ಯಾನ್, ಏಷ್ಯನ್ ಪ್ಯಾನ್ಸ್, ಸಿಂಗಲ್ ಪೀಸ್ ವಾಶ್ ಬೇಸಿನ್ಸ್ ಮತ್ತೆ 90% ಎಲ್ಲ ಟೈಪ್ ಆಫ್ ವಾಶ್ ಬೇಸಿನ್ ನಮ್ಮ ಹತ್ರ ಸೈಜಸ್ ಸಿಗುತ್ತೆ. 18-12, 9x12, 18-14 ಡಿಸೈನರ್ ವಾಶ್ ಬೇಸಿನ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ನೀವು ನೋಡ್ಬೋದು ನಮ್ಮ ಹತ್ರ ಇದು ಬಂದು ಸಿಂಗಲ್ ಪೀಸ್ ಕಮೋಡ್ದು ಸ್ಟಾಕ್ ಇದೆ ನಮ್ದು. ಇದು ಕೆಳಗಡೆ ಗೋಡೌನ್ ಅಲ್ಲಿ. ಇದು ಬಂದು ನಮಗೆ ನಾವು ಇಲ್ಲಿಂದ ಬೇರೆ ಅಂಗಡಿಯವ್ರಿಗೆ ಸಪ್ಲೈ ಮಾಡ್ತೀವಿ ಮೆಟೀರಿಯಲ್. ನಿಮಗೆ ಬೇಕಾದ್ರೆ ನೀವು ಡೈರೆಕ್ಟ್ ಬರ್ಬೋದು. ನಿಮಗೆ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಅದನ್ನು ನಾವು ಸಪ್ಲೈ ಮಾಡ್ಬೋದು ನಿಮಗೆ ಕಮೋಡ್ಸ್ ಬೇಕಂದ್ರೆ. ಸರ್ ಈಗ ಇದು ಕಮೋಡ್ ಏನು ರೇಟ್ ಇದೆ ಸರ್ ನಿಮ್ಮ ಕಮೋಡ್ದು? ಸರ್ ನಾವು ಬಂದು ಎರಡು ಕ್ವಾಲಿಟಿ ಮೇಂಟೈನ್ ಮಾಡಿದ್ವಿ ಸಿರಾಮಿಕ್ಸ್ ಅಲ್ಲಿ. ಸ್ಟೈಲೋ ಬ್ರ್ಯಾಂಡ್ ಅಂದ್ರೆ ಇದು ಬ್ರ್ಯಾಂಡೆಡ್ ರೇಂಜ್ ಅಲ್ಲಿ ಇರುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಮತ್ತೆ ಇನ್ನೊಂದು ಬಂದು ಪ್ರಾಜೆಕ್ಟ್ ರೇಂಜ್ ಅಲ್ಲಿ ಈ ತರ ಸಿಂಗಲ್ ಪೀಸ್ ಕಮೋಡು ಇದು ಬೇರೆ ಬ್ರ್ಯಾಂಡ್ ಅಲ್ಲಿ ಬರುತ್ತೆ. ಸ್ಟೈಲೋ ಬರಲ್ಲ. ಇದು ಬಂದು ಹಿಮ್ಸೆರಾ ಬ್ರ್ಯಾಂಡ್ ಅಲ್ಲಿ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ 9 ಇಂಚಸ್ ಬರುತ್ತೆ ಕಮೋಡ್. 90% ಎಲ್ಲ ಕಮೋಡ್ 9 ಇಂಚಸ್ ಸ್ಟ್ಯಾಂಡರ್ಡ್ ಇರುತ್ತೆ. ಇದು ಪ್ರಾಜೆಕ್ಟ್ ರೇಂಜ್ ಅಲ್ಲಿ ನೀವು ಕಮೋಡ್ ತಗೊಂಡ್ರೆ ನಿಮ್ಗೆ 3,500 ಇರುತ್ತೆ. ಒಂದು ಕಮೋಡ್ 3,500 ರುಪೀಸ್ ಒಂದು ಕಮೋಡ್ದು. ಸ್ಟೈಲೋ ಸ್ವಲ್ಪ ಬ್ರ್ಯಾಂಡೆಡ್ ಇದೆ, ಅದು ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮಗೆ. ಅದಕ್ಕಿಂತ ಕಾಸ್ಟ್ಲಿ ಆಗುತ್ತೆ ಸ್ಟೈಲ್ ಕಾಸ್ಟ್ಲಿ ಆಗುತ್ತೆ. ಸರ್ ಮತ್ತೆ ಇದು ಇಂಡಿಯನ್ ಬೇಸಿನ್ ಏನು ರೇಟ್ ಇದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಇಂಡಿಯನ್ ಬೇಸಿನ್ಸ್ ಕೂಡ ಎರಡು ಟೈಪ್ ಇದೆ. ಪ್ರಾಜೆಕ್ಟ್ ರೇಂಜ್ ಇದೆ ಮತ್ತೆ ಬ್ರ್ಯಾಂಡೆಡ್ ರೇಂಜ್ ಇದೆ. ಪ್ರಾಜೆಕ್ಟ್ ರೇಂಜ್ ಅಲ್ಲಿ ಇದು ಇದೆ ಸ್ಯಾಂಪಲ್. ಸರ್ ಇದು ಬಂದು ಪ್ರಾಜೆಕ್ಟ್ ರೇಂಜ್ ಅಲ್ಲಿ ಒರಿಸ್ಸಾ ಪ್ಯಾನ್ ವೈಟ್ ಕಲರ್ ಅಲ್ಲಿ. ಇದು ನಿಮಗೆ 390 ರುಪೀಸ್ ಆಗುತ್ತೆ, 390 ರೂಪಾಯಿ. ಇದು ಸ್ಟೈಲೋ ಬ್ರ್ಯಾಂಡ್ ಇಲ್ಲ, ಬೇರೆ ಬ್ರ್ಯಾಂಡ್. ಕ್ವಾಲಿಟಿ ಹೆಂಗ್ ಬರುತ್ತೆ ಸರ್ ಇದು? ಸರ್ ಇದು ಕ್ವಾಲಿಟಿನೂ ಚೆನ್ನಾಗೇ ಇದೆ ಸರ್. ಇದೂ ಚೆನ್ನಾಗಿದೆ. ಆದರೆ ನಿಮಗೆ ಇನ್ನೂ ಬೆಟರ್ ಫಿನಿಶಿಂಗ್ ಬೇಕು, ಬ್ರ್ಯಾಂಡೆಡ್ ಥರ ಫಿನಿಶಿಂಗ್ ಬೇಕಂದ್ರೆ ನೀವು ಸ್ಟೈಲೋ ಬ್ರ್ಯಾಂಡಲ್ಲಿ ಹೋಗ್ಬೇಕು ಸರ್. ಸ್ಟೈಲೋದು ತೋರಿಸಿ ಸರ್ ಒಂದು ಪೀಸ್. ಸರ್ ಇದು ಸ್ಟೈಲೋ ಬ್ರ್ಯಾಂಡ್. ಇದು ಫಸ್ಟ್ ಕ್ವಾಲಿಟಿ, ಅದು ಮೀಡಿಯಂ ಕ್ವಾಲಿಟಿ. ಹೌದು. ಸರ್ ಇದು ಬಂದು ಸ್ಟೈಲೋ ಬ್ರ್ಯಾಂಡ್ ಒರಿಸ್ಸಾ ಪ್ಯಾನ್. ಇದು ಬಂದು ನೆಕ್ಸ್ಟ್ ಜಾಗ್ವಾರ್, ನೆಕ್ಸ್ಟ್ ಸೆರಾ, ಆ ರೇಂಜ್ ಇದೆ ಇದು ಫಿನಿಶಿಂಗ್. ಕಲರ್ಸ್ ಯಾವ ಕಲರ್ಸ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಇದರಲ್ಲಿ ನಮ್ಮ ಹತ್ರ ಸ್ಟೈಲೋ ನೀವು ತಗೊಂಡ್ರೆ ನಮ್ಮ ಹತ್ರ ವೈಟ್ ಕಲರ್, ಐವರಿ ಕಲರ್, ಬ್ಲೂ ಕಲರ್, ಬ್ರೌನ್ ಕಲರ್, ಪಿಂಕ್ ಕಲರ್, ಗ್ರೀನ್ ಕಲರ್, ಇಷ್ಟು 5 to 6 ಕಲರ್ಸ್ ನಾವು ರೆಡಿ ಸ್ಟಾಕ್ ಮಾಡಿದ್ದೀವಿ. ಇದರಲ್ಲಿ ಇಂಡಿಯನಲ್ಲಿ ನಿಮಗೆ ಎರಡು ಬರುತ್ತೆ. ಒಂದು ಬಂದು ಗ್ರೌಂಡ್ ಫ್ಲೋರು, ಒಂದು ಬಂದು ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಅಂದರೆ ಸ್ವಲ್ಪ ಡೆಪ್ತ್ ಜಾಸ್ತಿ ಇರುತ್ತೆ. ಫಸ್ಟ್ ಫ್ಲೋರ್ ಬಂದರೆ ಡೆಪ್ತ್ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ನೋಡ್ಬೋದು ನೀವು ಸ್ಯಾಂಪಲ್. ಇದು ಬಂದು ಫಸ್ಟ್ ಫ್ಲೋರ್ ಡೆಪ್ತು, ಅದು ಬಂದು ಗ್ರೌಂಡ್ ಫ್ಲೋರ್ ಡೆಪ್ತು. ಮತ್ತೆ ಈ ತರ ಕಮೋಡು ಸಿಗೋದಾ ಸರ್? ಇದು ಸಪರೇಟ್ ಇದು ಬಂದು EWC ಕಮೋಡ್ ಇರುತ್ತೆ ಸರ್. EWC ಕಮೋಡ್ ಅಂದರೆ ಪ್ಲಾಸ್ಟಿಕ್ ಫ್ಲಶ್ ಟ್ಯಾಂಕ್ ಬರುತ್ತೆ, ಪ್ಲಾಸ್ಟಿಕ್ದು ಸೀಟ್ ಕವರ್ ಬರುತ್ತೆ, ಮತ್ತು ಇದು ಸಪ್ರೇಟ್ ಆಗಿರುತ್ತೆ. 1 ಪೀಸ್ ಇರೋದು. ಇದು ಫಸ್ಟ್ ಅಲ್ಲೇ ಮಾಡೋದು. ಇದು 2 ಪೀಸ್ ಕಮೋಡ್. ಇದು ನಿಮಗೆ ಬೇಕಂದರೆ ಸಿಗುತ್ತೆ. ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ. ವೈಟ್, ಐವರಿ, ಬ್ಲೂ, ಬ್ರೌನ್, ಪಿಂಕ್, 5 ಕಲರ್ಸ್. ಸರ್ ಇದು ಆಯ್ತು ಇಂಡಿಯನ್ ಬೇಸಿನ್. ಇದು ಕಮೋಡ್ ಸಿಂಗಲ್ ಪೀಸ್ ಕಮೋಡ್ ಒಂದ್ಸತಿ ತೋರಿಸಿ ಸರ್ ಹೆಂಗಿದೆ? ಸರ್ ಪ್ರಾಜೆಕ್ಟ್ ರೇಂಜ್ ಅಲ್ಲಿ ಸಿಂಗಲ್ ಪೀಸ್ ಕಮೋಡ್ ಮೇಲೆ ನಮ್ದು ಡಿಸ್ಪ್ಲೇ ಇದೆ. ಇದು ಬರೀ ಸ್ಟಾಕ್ ಇದೆ. ಇದು ಎಲ್ಲಿ ಯಾವುದು ಡಿಸ್ಪ್ಲೇ ಇಲ್ಲ. ಇದು ಮೆಟೀರಿಯಲ್ ನಿಮಗೆ ನೋಡ್ಬೇಕಂದ್ರೆ ಮೇಲೆ ತೋರಿಸ್ತೀನಿ. ವಾಶ್ ಬೇಸಿನ್ ತೋರಿಸಿ ಸರ್ ಸ್ವಲ್ಪ. ವಾಶ್ ಬೇಸಿನ್ ಬನ್ನಿ ಸರ್ ಈ ಕಡೆ. ಸರ್ ಇದು ಬಂದು ನಮ್ದು ವಾಶ್ ಬೇಸಿನ್ದು ಸ್ಟಾಕ್ ಇದೆ. ಸೈಜಸ್ ಚಿಕ್ಕ ಸೈಜಿಂದ ಆ ಕಡೆ ದೊಡ್ಡ ಸೈಜ್ ಇದೆ. ನಿಮಗೆ ಚಿಕ್ಕ ಸೈಜ್ ತೋರಿಸ್ಬಿಡ್ತೀನಿ ಯಾವಾಗ. ಸರ್ ಇದು ಬಂದು ಸ್ಟಾರ್ಟಿಂಗ್ ಇದು 9x9 ಇರುತ್ತೆ. ಇದು ವಾಶ್ ಬೇಸಿನ್. ಇದರಲ್ಲಿ ವೈಟ್, ಐವರಿ ಎರಡು ಕಲರ್ ಇರುತ್ತೆ ವಾಶ್ ಬೇಸಿನ್ಸ್ ಅಲ್ಲಿ.
ಇದು ಬಂದು ಕಾರ್ನರ್ ವಾಶ್ ಬೇಸಿನ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು 90 ಡಿಗ್ರಿ ಕಾರ್ನರ್ ವಾಲ್ ಕಾರ್ನರ್ ಅಲ್ಲಿ ಇದು ಫಿಕ್ಸ್ ಆಗುತ್ತೆ. ಇದು ಬಂದು 14x14. ಇದು ನೀವು ನೋಡ್ಬೋದು 9x12. ಟ್ವೆಂಟಿ 22 ಇಂಚಸ್ ತನಕ ನಮ್ಮ ಹತ್ರ ಎಲ್ಲ ಸೈಜ್ ಸಿಗುತ್ತೆ. ಇದು ಬರೀ ಸ್ಯಾಂಪಲ್ ತೋರಿಸಿದ್ದೀನಿ. ಇದು 18x13 ಇರುತ್ತೆ ಈ ಸೈಜು. ಈ ಥರ ರೌಂಡಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಈ ಥರ ಮತ್ತೆ ಸ್ಕ್ವೇರಲ್ಲಿ ಸಿಗುತ್ತೆ. ಸ್ಕ್ವೇರ್ ಮಾಡೋದು ಇದು ಸ್ಕ್ವೇರ್ ನೀವು ನೋಡ್ಬೋದು ಕಲರ್ಸ್. ಇದು ಬಂದು ವೈಟ್ ಕಲರ್, ಇದು ಬಂದು ಐವರಿ ಕಲರ್. ಅದು ಬಿಟ್ಟರೆ ಈ ಥರ ಡಿಸೈನರ್ ವಾಶ್ ಬೇಸಿನ್ಸ್ ಕೂಡ ಸಿಗುತ್ತೆ. ಇವೆಲ್ಲ ಬೇಕಾ. ಇದು ಬಂದು 22 ಇಂಚಸ್ ವಾಶ್ ಬೇಸಿನ್ ಸೈಜ್ ನೀವು ನೋಡ್ಬೋದು. ಈ ಥರ ಯೂರಿನಲ್ಸ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಸರ್ ಮತ್ತು ಯೂರಿನಲ್ಸ್ ಅಲ್ಲಿ 2-3 ಥರ ಕ್ವಾಲಿಟಿ ಬರುತ್ತೆ. ಇದು ಸ್ಮಾಲ್ ಸೈಜ್, ಅದು ಬಿಟ್ಟರೆ ಸ್ವಲ್ಪ ದೊಡ್ಡ ಸೈಜ್, ಅದು ಬಿಟ್ಟರೆ 2 ಅಡಿದು ಬರುತ್ತೆ. 2 ಅಡಿ ಅಂದರೆ ಆ ಥರ ಬರುತ್ತೆ. 24 ಇಂಚ್ ಅಷ್ಟು ಇರುತ್ತೆ ಲೆಂತಲ್ಲಿ. ಸೊ ನಮ್ಮ ಹತ್ರ ಸ್ಯಾನಿಟರಿ ಟೋಟಲ್ ಈಗ ನೀವು ನೋಡಿದ್ರಿ ಸಿಂಗಲ್ ಪೀಸ್ ಕಮೋಡ್ 2 ಕ್ವಾಲಿಟಿ ಇದೆ. ಪ್ರಾಜೆಕ್ಟ್ ರೇಂಜ್ ಮತ್ತು ಸ್ಟೈಲೋ ಕಂಪನಿದು. ಪ್ರಾಜೆಕ್ಟ್ ರೇಂಜ್ ಬಂದು 3,500. ಹಂಗೆ ಇಂಡಿಯನ್ ಬೇಸಿನಲ್ಲಿ ಒರಿಸ್ಸಾ ಪ್ಯಾನ್ ಅಲ್ಲಿ ನೀವು ನೋಡಿದ್ರಿ ಹೆವಿ ರೇಂಜ್ ಸ್ಟೈಲೋ ಬಂದು, ಮತ್ತು ಪ್ರಾಜೆಕ್ಟ್ ರೇಂಜ್ ಹಿಮ್ಸೆರಾ ಬರುತ್ತೆ ಬ್ರ್ಯಾಂಡ್. ಅದು ಹಿಮ್ಸೆರಾ ಬ್ರ್ಯಾಂಡ್ ಬಂದು ನಿಮಗೆ 390 ರೂಪೀಸ್ ಇರುತ್ತೆ. ಅದು ಬಿಟ್ಟರೆ ನಮ್ಮ ಹತ್ರ ಒರಿಸ್ಸಾ ಪ್ಯಾನ್, ಏಷ್ಯನ್ ಪ್ಯಾನ್, ಸಿಂಗಲ್ ಪೀಸ್ ಕಮೋಡ್, ಡಬಲ್ ಪೀಸ್ ಕಮೋಡ್ಸ್, ವಾಶ್ ಬೇಸಿನ್, ಚಿಕ್ಕ ಸೈಜ್ನ ದೊಡ್ಡ ಸೈಜ್, ಯೂರಿನಲ್ಸ್, ವಾಲಂಗ್ ಕಮೋಡ್ಸ್, ಫ್ಲಶ್ ಟ್ಯಾಂಕ್, ಸೀಟ್ ಕವರ್, ಮತ್ತು ಸ್ಪೇರ್ ಪಾರ್ಟ್ ಅಲ್ಲಿ ಆಕ್ಸೆಸರೀಸ್ ಅಲ್ಲಿ ನಮ್ಮ ಹತ್ರ ಸೀಟ್ ಕವರ್ ಬರುತ್ತೆ, ಫ್ಲಶ್ ಟ್ಯಾಂಕ್ ಬರುತ್ತೆ, ಮತ್ತು ಸಿಂಗಲ್ ಪೀಸ್ ಕಮೋಡ್ ಇಂಟರ್ನಲ್ ಫಿಟ್ಟಿಂಗ್, ಡ್ಯುಯಲ್ ಫ್ಲಶ್, ಸಿಂಗಲ್ ಫ್ಲಶ್, ಅದೆಲ್ಲ ಥರ ವಾಷರ್ ಎಲ್ಲ ಥರ ನಮ್ಮ ಹತ್ರ ಅದರದ್ದು ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಸರ್ ಇದು ಬಂದು FRP ಕವರ್ಸ್. ಇದು ಸೈಜ್ ಬಂದು 2 ಅಡಿ ಬೈ 2 ಅಡಿ ಇರುತ್ತೆ. ಇದು ಬಂದು 5 ಟನ್ ಕೆಪಾಸಿಟಿ ಇರುತ್ತೆ. ಇದು ಮಹೀರ್ ಕಂಪನಿದು 5 ಟನ್ ಕೆಪಾಸಿಟಿ FRP ಕವರ್. ಇದು ವೈಟ್ ಕಲರಲ್ಲಿ ಅಂದರೆ ಹೆವಿ ಇರುತ್ತೆ ಇದು ಕ್ವಾಲಿಟಿ. ಇದು ಬಂದು ನಮ್ಮ ಹತ್ರ 12x12, 15x15, 18x18, 21x21, 25x25, 28x28, 30x30 ಈ ಸೈಜಸಲ್ಲಿ ನಮ್ಮ ಹತ್ರ ರೆಡಿ ಸ್ಟಾಕ್ಸ್ ಇದೆ. ಕ್ವಾಲಿಟಿ ನೀವು ನೋಡ್ಬೋದು ಯಾವ ಥರ ಇದೆ. ನೀವು ನೋಡ್ಬೋದು ಇಲ್ಲಿ 5T ಅಂದರೆ 5 ಟನ್ ಕೆಪಾಸಿಟಿ ಇರುತ್ತೆ. ಇನ್ನೊಂದು ಕಮ್ಮಿ ಮಾಡಿ ಬರುತ್ತೆ 3T ಅಂತ, ಅದು 3 ಟನ್ ಕೆಪಾಸಿಟಿ. ಸರ್ ಮತ್ತು ನಮ್ಮ ಹತ್ರ SS ಸಿಂಕ್ಸ್ ಕೂಡ ಸಿಗುತ್ತೆ. ಇದರಲ್ಲಿ ಸೈಜ್ ಬಂದು 18x16, 21x18, 24x18, 36x18 ಈ ಥರ ಸೈಜಸ್ ಸಿಗುತ್ತೆ. ಅದರಲ್ಲಿ 2-3 ಕ್ವಾಲಿಟಿ ಇರುತ್ತೆ ನಮ್ಮ ಹತ್ರ. ಮೀಡಿಯಂ ರೇಂಜ್, ಹೆವಿ ರೇಂಜ್. SS ಸಿಂಕ್ ಒಂದ್ಸತಿ ನೀವು ನೋಡ್ಬೋದು. ಇದು ಬಂದು 24x18 ಅಂದರೆ 2 ಅಡಿ ಬೈ 1 ಅಡಿ. ಮೀಡಿಯಂ ಕ್ವಾಲಿಟಿದು ಸಿಂಕ್ 24x18. ಇದು ಬಂದು ಪ್ರೊಟೆಕ್ಷನ್ ಇರುತ್ತೆ ಹೊರಗಡೆ ನೋಡ್ಬೋದು. ಇದು SS, ಇದು ಪ್ಲಾಸ್ಟಿಕ್ ಫಿಲ್. ಇದು ಬಂದು 24x18. ಈ ಥರ ನಿಮಗೆ 18x16, 24x18, 36, 37x18 ಈ ಸೈಜಸ್ ಸಿಗುತ್ತೆ ನಿಮಗೆ. 2-3 ಕ್ವಾಲಿಟಿ ಇರುತ್ತೆ. ಡಿಫ್ರೆನ್ಸ್ ನೀವು ಯಾವ ಕ್ವಾಲಿಟಿ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಇದು ಬಂದು ಒಂದು ಡಿಸ್ಪ್ಲೇ ನೀವು ನೋಡ್ಬೋದು. ಇದು ಹಿಮ್ಸೆರಾ ಬ್ರ್ಯಾಂಡು ಕಮರ್ಷಿಯಲ್ ಪ್ರಾಜೆಕ್ಟ್ ರೇಂಜ್. ಇದು ಈ ಥರ ಬರುತ್ತೆ. ಸ್ಟೈಲೋ ಅಲ್ಲಿ ಈ ಥರ 4-5 ಮಾಡಲ್ ಇದೆ ನಮ್ಮ ಹತ್ರ. ರೌಂಡ್ ಮಾಡಲ್, ಇದು ಓವಲ್ 1/3 ಮಾಡಲ್, ಸ್ಕ್ವೇರಲ್ಲಿ ಬ್ಲ್ಯಾಕ್ ಸಿಗುತ್ತೆ, ಐವರಿ ಸಿಗುತ್ತೆ, ವೈಟ್ ಸಿಗುತ್ತೆ. ಸೇಮ್ ಇದು ಸ್ಟೈಲೋ ಅಲ್ಲಿ ವೈಟ್ ಬಿಟ್ಟರೆ ಆಲ್ಟರ್ನೇಟಿವ್ ಐವರಿ ಸೇಮ್ ಮಾಡಲ್. ಇದು ಪ್ರಾಜೆಕ್ಟ್ ರೇಂಜ್. ಇದು ಬಂದು 2 ಪೀಸ್ ಕಮೋಡ್.
ಇದು ಡಿಸೈನರ್ ವಾಶ್ ಬೇಸಿನ್ಸ್ ಹಾಲಲ್ಲಿ ಮಾಡೋಕ್ಕೆ. ಮತ್ತು ಇದು ಬಂದು ನಮ್ಮದು ಒರಿಸಾ ಪ್ಯಾನ್. ಮತ್ತು ನಮ್ಮ ಹತ್ರ ಗ್ಲಾಸ್ ಬೌಲ್ಸು ಸಿಗುತ್ತೆ, ಟೇಬಲ್ ಟಾಪ್ಸ್ ಇದೆ. ಇದರಲ್ಲಿ ನಮ್ಮ ಹತ್ರ ಬೇಜಾನ್ ಡಿಸೈನ್ಸ್ ಮತ್ತು ಮಾಡಲ್ ಇದೆ. ಇದು ಬೋಟ್ ಶೇಪ್ ಬ್ಲ್ಯಾಕ್ ಟಿಂಟ್ ಟೇಬಲ್ ಟಾಪ್ ಇದು. ಇದರಲ್ಲಿ ನಮ್ಮ ಹತ್ರ ಬ್ರೌನ್ ಟಿಂಟ್, ಬ್ಲೂ ಟಿಂಟ್, ಟ್ರಾನ್ಸ್ಪರೆಂಟ್, ಸೀತ್ರೂ, ಡಿಸೈನರ್ಸ್, ರೌಂಡ್, ಓವಲ್, ಫ್ಲವರ್ ಶೇಪ್, ಬೇರೆ ಬೇರೆ ಥರ ಸಿಗುತ್ತೆ ಸರ್. ಮತ್ತು ನಮ್ಮ ಹತ್ರ ಬಂದು ಈ ಥರ ಗ್ಲಾಸ್ ಟೇಬಲ್ ಟಾಪ್ಸ್ ಸಿಗುತ್ತೆ ನಿಮಗೆ ಬೇಕಂದರೆ. ಟ್ರಾನ್ಸ್ಪರೆಂಟ್, ಟಿಂಟೆಡ್, ಈ ಥರ ಶೇಪ್ಸ್, ಇನ್ನೂ ರೌಂಡ್ ಶೇಪ್ ಇದೆ, ಇನ್ನೂ ಬೇರೆ ಕಲರ್ಸ್ ಇದೆ, ಡಿಸೈನ್ಸ್ ಇದೆ. ಇದು ಬರೀ ಸ್ಯಾಂಪಲ್.